ಹಾಯ್ ಪಿಂಕಿ. ಹೋಗಲ್ಲ ಮಂಕಿ. ನನ್ ಮಗನೇ ಹುಡುಗಿರ್ಗೆ ನೆಟ್ಟಾಕಕ್ಕೆ ಬರಲ್ಲ, ಪಟ್ಟಾಕ ಹೋಗ್ತಾನೆ. ಪಟ್ಟಾಕೋದು ಒಂದು ಕಲೆ ನಮ್ಮ ಕಲೆ ಕಲೆ. ಅಲ್ಲೋಡು ನಿನ್ ಡೋ ಬರ್ತಾವಳೆ. ಈಗ ನೋಡ. ಹಾಯ್ ಮೋನಾ. ಇವತ್ ಸಂಜೆ ಪಿಕ್ಚರ್ ಹೋಗಲ್ವಾ? ಏನಕ್ಕೆ ಥಿಯೇಟರ್ ಕುತ್ಕೊಂಡು ಗೊರ್ಕೆ ಹೊಡಿಯಕ್ಕ? ಹೋಗಲ್ಲ ಡಾಂಕಿ. ಮಾಮ ಅಲ್ಡ ನೋಡಿ ಏನು ಹಾಗೆ ಯೂ ಟರ್ನ್ ತಗೊಂಡು ಎಸ್ಕೇಪ್ ಆಗೋಣ ಅಂತ ಅನ್ಕೊಂಡಿದ್ಯಾ? ಸ್ವಲ್ಪ ರಿವರ್ಸ್ ಗೇರ್ ಹಾಕೊಂಡು ಬಾಯ್ಲೆ. ನೋಡು, ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಟ್ಬಿಟ್ಟು ರೈಟ್ ಹೇಳ್ತಾ ಇರ್ಬೇಕು. ಏನ್ ಪ್ರಶ್ನೆ? ವೆರಿ ಸಿಂಪಲ್. ಬನಶಂಕರಿಯಿಂದ ಜೈನ್ ಕಾಲೇಜ್ಗೆ ಒಂದ್ ಸಿಟಿ ಬಸ್ ಹೊರಡುತ್ತೆ. ಮೈಸೂರು ಬ್ಯಾಂಕ್ ಕಾಲೋನಿಲಿ ಒಂದು ಫುಲ್ ಡ್ರೆಸ್ ಹಾಕೊಂಡಿರೋ ಹುಡುಗಿ ಬಸ್ ಹತ್ಕೋತಾಳೆ. ಕಂಡಕ್ಟರ್ ಅವಳಿಗೆ ಫುಲ್ ಟಿಕೆಟ್ ಕೊಡ್ತಾನೆ. ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಒಂದು ಹಾಫ್ ಡ್ರೆಸ್ ಹಾಕೊಂಡಿರೋ ಹುಡುಗಿ ಬಸ್ ಹತ್ಕೋತಾಳೆ. ಕಂಡಕ್ಟರ್ ಅವಳಿಗೆ ಹಾಫ್ ಟಿಕೆಟ್ ಕೊಡ್ತಾನೆ. ಅದ್ರ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಅದೇ ಬಸ್ಗೆ ಒಂದು ಹುಡುಗಿ ಹತ್ಕೋತಾಳೆ. ಕಂಡಕ್ಟರ್ ಅವಳಿಗೆ ಟಿಕೆಟೇ ಕೊಡಲ್ಲ. ಯಾಕೆ? ಅದು ಅದು ಫುಲ್ ಡ್ರೆಸ್ಗೆ ಫುಲ್ ಟಿಕೆಟ್, ಹಾಫ್ ಡ್ರೆಸ್ಗೆ ಹಾಫ್ ಟಿಕೆಟ್. ಟಿಕೆಟ್ ಇಲ್ಲ ಅಂದ್ರೆ ಅವಳು ಡ್ರೆಸ್ ಹಾಕೊಂಡಿರಲ್ಲ ಅಲ್ವಾ? ಲೇ ಡ್ರೆಸ್ ಹಾಕದೆ ಯಾರು ಬಸ್ ಹತ್ತಾರೇನ? ಪಾತಿ ನನ್ನ ಮಗನೇ, ಯು ಕಂಟಿನ್ಯೂ. ನೀನ್ ಹೇಳು ಸೋಡಿ. ಅವಳು ಕಂಡಕ್ಟರ್ಗೆ ನೆಂಟ್ರು ಇರ್ಬೇಕು. ನೋ. ಹುಚ್ಚಿನಾ? ಪ್ಲೀಸ್, ನನಗ್ ಗೊತ್ತಿಲ್ಲ ರೀ. ಏನೇ ಸೋಡಿ ನೀನು, ಇಷ್ಟು ಚಿಕ್ಕ ಚಿಕ್ಕ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದ್ಮೇಲೆ ನಾಳೆ ದೊಡ್ಡ ದೊಡ್ಡ ಎಕ್ಸಾಮ್ ನಲ್ಲಿ ಉತ್ತರ ಏನ್ ಬರೀತ್ಯಾ? ಅವಳು ಚಿಕ್ಕ ಹುಡುಗಿ, ಅದಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಗೊತ್ತಾಯ್ತಾ? ಎಲ್ಲಿ ಹೋಗ್ತಾ ಇದೀಯಾ? ಆನ್ಸರ್ ಹೇಳ್ದೆ ಹೋದ್ರೆ ಫೈನ್ ಕಟ್ಬೇಕಾಗುತ್ತೆ. ಫೈನಾ? ಒಂದ್ 20 ಬಸ್ಕಿ ಹೊಡೆದು ರೈಟ್ ಹೇಳ್ತಾ ಇರೋ. ಒಂದು ಏನು ಹೀರೋಯಿಸಮ್ಮ? ನಿಂದೇನೋ ರೌಡಿಸಮ್ಮ? ಇದು ನನ್ನ ಸೋಡಿ ವಿಷಯ ಅಲ್ಲ, ಇದು ಹುಡುಗಿರಿಗೆ ಸಂಬಂಧಪಟ್ಟ ವಿಷಯ. ನೀನೇನ್ ಫೀಮೇಲ್ ರೆಪ್ರೆಸೆಂಟೇಟಿವ್? ನೀನೇನೋ ಮೇಲ್ ಡಿಕ್ಟೇಟರಾ? ಹೌದು, ನಾನ್ ಮೇಲ್ ಡಿಕ್ಟೇಟರ್. ನಾನು ಫೀಮೇಲ್ ರೆಪ್ರೆಸೆಂಟೇಟಿವ್. ರೆಪ್ರೆಸೆಂಟೇಟಿವ್ ಆದ್ರೆ ಏನೇ ಮಾಡ್ತೀಯಾ? ನೀನೇನೋ ಮಾಡ್ತೀಯಾ? ನೀನೇನೇ ಮಾಡ್ತೀಯಾ? ಏಯ್, ನೀನೇನೋ ಮಾಡ್ತೀಯಾ? ಓಕೆ ಲೇ ಗಯಾಳಿ. ಯೂ ಬಿಡು ಕೈನ. ಬಾರೆ ವಿವಿ. ಓಕೆ. ಹಲೋ, ಎಲ್ಲಿ ಕಂಟಿನ್ಯೂಟಿ ಡೈಲಾಗ್ ಹೇಳಲ್ಲ ಇಲ್ಲ? ಯೂ ಐ ಹೇಟ್ ಯು. ಥ್ಯಾಂಕ್ ಯು.